ಸೊ ಅದು ದೊಡ್ಡದು ಕ್ಯಾರಿ ಮಾಡೋಕ್ಕಾಗಲ್ಲ ಚೈನ್ ಅಂತೇಳಿ ಇದು ಡೈಮಂಡ್ದು ಗೈಸ್. ಸ್ವೆಟರ್ಸ್ ಬೇಕಾದ ತಗೋ ಪೂಜೆ. ಸ್ವೆಟರ್ಸ್ ನೋಡು ಪೂಜೆ ಎಷ್ಟು ತರ ಕಲೆಕ್ಷನ್ಸ್ ಐತೆ. ಇಷ್ಟು ಆಯ್ತು, ಬಿಲ್ಲಿಂಗ್ ನಡೀತಿದೆ. ನನ್ಗೋಸ್ಕರ ನಮ್ ತ್ರಿವೇಣಿ ಗಿಫ್ಟು, ಆದ್ರೆ ನನ್ಗೆ ಶಾಕು. ಅಕ್ಕ ಮಾಡೋ ಬಿರಿಯಾನಿ ನಮ್ಗೆ ಲವ್ ಅಂಡ್ ಕಬಾಬ್. ತ್ರಿವೇಣಿ ಅವ್ರು ಕೊಟ್ಟಿರೋ ಗಿಫ್ಟ್ ನ ನಮ್ಮ ಚಂದು ಅವರು ಓಪನ್ ಮಾಡ್ತಿದ್ದಾರೆ ಗೈಸ್. ಪಕ್ಕ ನೋ ಏನ್ ಕೇಳ್ತಿ ಅದೆಲ್ಲ. ಒಂದ್ ಡೈಮಂಡ್ ನೆಕ್ಲೆಸ್ ಕೊಡ್ಸ್ಬೇಕು. ಹಾ ಇದೇ ಮಾತಾ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವಿವಾಗ ಫಸ್ಟ್ ಕ್ರೈಗೆ ಹೋಗ್ತಿದ್ದೀವಿ ಗೈಸ್. ಅಂದರೆ ಪಾಪುಗೆ ಏನೇನು ಬೇಕು ಅದೆಲ್ಲ ತೊಗೊಳಕ್ಕೆ ಅಂತ ಹೇಳಿ ಆನ್ಲೈನಲ್ಲಿ ಶಾಪ್ ಮಾಡ್ಬೋದಿತ್ತು, ಬಟ್ ಅಲ್ಲೇ ಲೈವಲ್ಲಿ ನೋಡಿ ತಗೊಳ್ಳೋದ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ತ್ರಿವೇಣಿ ಅವರು ಇದ್ದಾರೆ. ಹಾಯ್, ಹೌ ಆರ್ ಯು? ಐ ಆಮ್ ನೈಸ್. ನೈಸ್ ನೈಸ್. ಹಾಂ, ನೆಕ್ಸ್ಟ್. ಹಲೋ ನೈತಿನ, ನೀನೇನಾರು ಹಿಂದಕ್ಕೆ ತಿರ್ಗ್ಬಿಟ್ರೆ ನಿನ್ನ ತಿರ್ಗಿಸ್ಬಿಡ್ತಾರೆ ಲೈಫ್ ಲಾಂಗು. ಬೇಡ ಬೇಡ ಬೇಡ, ಮುಂದಕ್ಕೆ ನೋಡ್ಕೊಂಡು ನಡಿ ಅಷ್ಟೇ. ಆಮೇಲೆ ನಿನ್ ಕತೆ. ಸೊ ಇವಾಗ ಅಂದವೆ ಹಂಗೆ ಎಲ್ಲಿಗೆ ಹೋಗ್ತೀವಿ? ನಮ್ಮ ಫೇವ್ರೇಟ್ ಜಾಗ MS ಗೋಲ್ಡ್ ಹೋಗ್ತಿದೀವಿ. ನನಗೆ ಫೇವ್ರೇಟ್ ಅಲ್ಲ ಅಪ್ಪ, ಇನ್ಮೇಲೆ ನಮ್ಗೆ ಇನ್ನೊಂದು ಇನ್ನ ಒಂದ್ 9 months ಆಚೆ ಎಲ್ಲೂ ಬಿಡೋದಿಲ್ಲ. MS ಗೋಲ್ಡ್ಗಂತೂ ಇನ್ ಕಳ್ಸೋದೇ ಇಲ್ಲ. ಯಾಕಂದ್ರೆ ಇನ್ನೇನ್ ಯಾವ ಫಂಕ್ಷನ್ಗೆ ಹೋಯ್ತೀನಿ ನಾನು. 1 ವರ್ಷ ಫುಲ್ಲು ಲಾಕು ಮನೇಲಿ ನಾನು. ಸೊ ಇವಾಗ ತ್ರಿವೇಣಿಗೋಸ್ಕರ ಹೋಗ್ತಾ ಇದೀವಿ ನಾವು. ತ್ರಿವೇಣಿದೇನೋ ಸ್ವಲ್ಪ ಕೆಲಸ ಇದೆ. ಸೊ ನೋಡೋಣ ಹೋಗಿ. ತ್ರಿವೇಣಿ ಅವ್ರು ಏನಾದ್ರು ಪರ್ಚೇಸ್ ಮಾಡಿದ್ರೆ ತೋರಿಸ್ತೀವಿ. ಮಾಡ್ತೀರಾ ತ್ರಿವೇಣಿ? ಇಲ್ಲ. ಸೊ ಅವಳಿಗೆ ಏನೋ ಒಂದು ಆಸೆ ಐತೆ, ಬಟ್ ನೋಡೋಣ 50-50. ನಮ್ಮ ತ್ರಿವೇಣಿ ಈ ಥರ ಯೂನಿಕ್ ಆಗಿರಲಿ ಅಂತ ಹೇಳಿ ಆಫೀಸ್ ವೇರ್ಗೆ ಯೂಶಲಿ ಅವಳು ವರ್ಕ್ ಫ್ರಮ್ ಹೋಮು ಅಲ್ವಾ ತ್ರಿವೇಣಿ? ಬಟ್ ಸಮ್ಟೈಮ್ಸ್ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಸೊ ಅದು ದೊಡ್ಡದು ಕ್ಯಾರಿ ಮಾಡೋಕ್ಕಾಗಲ್ಲ ಚೈನ್ ಅಂತೇಳಿ ಇದು ಡೈಮಂಡ್ದು ಗೈಸ್. ಸೊ ಈ ಥರ ಒಂದು ಚೈನ್ನ MS ಗೋಲ್ಡಲ್ಲಿ ತೊಗೊಂಡಿದ್ದಾರೆ ತ್ರಿವೇಣಿ ಅವರು. ತ್ರಿವೇಣಿ ಇಷ್ಟ ಆಯ್ತಾ ಅದು? ನೀನೇನು ತಗೋತಿದ್ದೆ ನಾನು ಬರ್ದೇರ ಅಂತಲೂ ಹೇಳ್ಬಿಡು. ಯಾವುದು ಗೊತ್ತಾ? ಎಲ್ಲ ಅದು ಮುನಿಸಿರ್ ಕೇಳಬೇಕಿತ್ತು ಅವ್ರನ್ನ. ತ್ರಿವೇಣಿ ಫಸ್ಟ್ ತಗೊಂಡಿದ್ಲಲ್ಲ, ಅದು ಕೊಡಿ ಸ್ವಲ್ಪ. ಬೆಳ್ಳಿದ್ ಕೇಳ್ತಾ ಇದೆಯಾ ತ್ರಿವೇಣಿ? ನಮ್ಮ ಸಿರಿಗೆ ತ್ರಿವೇಣಿ ಅವರು ಎಲ್ಲ. ತ್ರಿವೇಣಿ ಯಾವ ತರ? ಅವಳು ಮೊದಲೇ ಸಣ್ಣ ಅವಳೆ ಗೈಸ್. ಇದರಲ್ಲಿ ಫುಲ್ಲು ಮಣಿ ತರ, ಇಲ್ಲಿ ಬಂದು ಒಂದ್ ಮಣಿ ತರ ಫುಲ್ಲು ಇದಾಗಿ ತಗೊಂಡಿದ್ಲು. ಅದಕ್ಕೆ ಈ ಟೈಮಲ್ಲಿ ನಾವೇ ಕರ್ಕೊಂಡು ಬಂದವಳೆ. ಇನ್ನೊಂದು ವಾರ ಆ ಟೈಮಲ್ಲಿ ಕರ್ಕೊಂಡು ನೋಡಿ. ನೀನೇ ಪುಣ್ಯವಂತೆ ಅನಿಸ್ತದೆ. ಹಾಯ್, ಫಂಕ್ಷನ್ಗೆ ಬಂದಿಲ್ಲ, ನಿಮ್ಮ ಜೊತೆ ಮಾತಾಡಬಾರ್ದು ನಾನು. ಬೇರೆ ಎಲ್ಲರೂ ಬಂದಿದ್ರು, ನೀವು ಬಂದಿಲ್ಲ. ಇದು ಡೈಲಿ ಯೂಸ್ಗೆ ಚೆನ್ನಾಗಿರ್ತದೆ. ಯಾರಾದ್ರೂ ಕಳ್ಕೊಬಿಟ್ರೆ ನಿನ್ನ ಹೆಸರು ಹೇಳ್ಕೊಂಡು ಚೆನ್ನಾಗಿರ್ತಾರೆ ಅಷ್ಟೇ. ಇವರಿಗೆ ಪೂಜೆ ಏನು ಗೊತ್ತಾ, ಅವ್ರಿಗೆ ನಾವು ಕೊಟ್ಟಿದ್ದು ರಿಟರ್ನ್ ಗಿಫ್ಟ್ ತುಂಬ ಇಷ್ಟ ಆಯಿತು. ಅವ್ರು ಬಂದ ತಕ್ಷಣ ಪಕ್ಕ ಯಾವಾಗ ಮತ್ತೆ ಅವಾಗ ಬಿಲ್ ಸಿಗಿಸ್ಬೇಕಲ್ಲ, ಸೊ ಅವಾಗ ಪಕ್ಕ ಇಟ್ಟಿರ್ತೀನಿ. ಅಷ್ಟೊಂದು ಇಷ್ಟ ಆಯ್ತಾ? ಆದ್ರೂ ಏನ್ ಗೋಲ್ಡ್ ರೇಟಿಂಗ್ ಗೋಲ್ಡ್ ರೇಟು ಪಾಪ ನಾರ್ಮಲ್ ಪೀಪಲ್ಸ್ ಏನ್ ಮಾಡ್ತಾರೆ? ನೀವು ಇಷ್ಟೊಂದು ಹೈಕ್ ಮಾಡ್ಬಿಟ್ರೆ. ಇದು ಚೆನ್ನಾಗೈತೆ ಒಂಥರ ಯೂನಿಕ್. ಇದಿಷ್ಟ ಆಯ್ತು ತ್ರಿವೇಣಿ. ನೆಕ್ಸ್ಟು ನಾನು ಬರಕ್ ಆಗಲ್ವಲ್ಲ, ಚಂದು ನೀತಿ ಜೊತೆನೋ ಚಂದು ಜೊತೆನೋ ಬಂದು ನೀನ್ ತಗೊಬರ್ಬೇಕು ಎಲ್ಲನೂ. ನಾನು ಹಂಗೇನಿಲ್ಲ ಪಾಪ, ಒಂದು ಫೋನ್ ಮಾಡಿದ್ರೆ ಸಾಕು ಅಲ್ವಾ? ಆಲ್ವೇಸ್ ಕೊಟ್ಬಿಡ್ತಾರೆ. ನಾನೇ ಬೇಕಾಗಿಲ್ಲ. ನಿನ್ ಕನಕಪುರದಿಂದ ಬರೋ ಅಷ್ಟರಲ್ಲಿ ನಾವು MS ಗೋಲ್ಡ್ ಮುಗಿಸ್ಕೊಂಡು ಇವಾಗ ಫಸ್ಟ್ ಕ್ರೈಗೆ ಬಂದಿದ್ದೀವಿ. ಕನ್ಫ್ಯೂಸ್ ಜಾಸ್ತಿ.
ಆದ್ರೂ ಪಾಪನೇ ಆಗ್ಲಿಲ್ಲ ತ್ರಿವೇಣಿ, ಆದ್ರೂ ಇಷ್ಟು ಕನ್ಫ್ಯೂಸ್ ಅಲ್ವಾ? ಕನ್ಫ್ಯೂಷನ್ ಕಾಮನ್. ನೆಕ್ಸ್ಟ್ ನಿಮ್ಗೆ ಈಸಿ ಅದೇ ಬಾಯ್ ಆರ್ ಗರ್ಲ್ ಅನ್ನೋದು ಇನ್ನೂ ಗೊತ್ತಿಲ್ಲ ಅದಕ್ಕೆ ಯೂನಿಸೆಕ್ಸ್ ಅಲ್ಲೇ ಕೊಡ್ತಾ ಇದೀನಿ ನೋಡಿ. ಈ ತರ ಒಂದಿದೆ, ಇದು ವಿತೌಟ್ ಕವರಿಂಗ್ ಬರುತ್ತೆ. ಅಂದ್ರೆ ಇವಾಗ ಚಳಿ ಅಲ್ವಾ, ಯೂಸ್ ಆಗುತ್ತೆ. ಬಟ್ ಇರ್ಲಿ, ಇದು ಚಳಿ ಅಲ್ವಾ, ಸ್ವಲ್ಪ ಕ್ಲೋಸ್. ಇದು ಒಂದೇ ತರ ಅನ್ಸುತ್ತೇನೋ. ಓಕೆ, ಈ ತರ ತಗೋಬಹುದು. ಅಂದ್ರೆ ಪಿಂಕ್ ವೈಟ್ ತಗೋ ಪೂಜಾ, ಚೆನ್ನಾಗೈತೆ. ಪಿಂಕ್ ಮೈ ಮಮ್ಮಿ. ಪೂಜಾ ಸ್ವೆಟರ್ಸ್ ಬೇಕಾ ತಗೋ ಪೂಜಾ. ಸ್ವೆಟರ್ಸ್ ನೋಡು ಪೂಜಾ, ಎಷ್ಟು ತರ ಕಲೆಕ್ಷನ್ಸ್ ಐತೆ. ಸ್ವೆಟರ್ಸ್ ಬೇಕಾಗುತ್ತೆ ತಗೋ ಪೂಜಾ. ಆಕ್ಚುಲ್ ಆಗಿ ನಾನು ಆನ್ಲೈನ್ ಶಾಪ್ ಮಾಡ್ಬೇಕು ಅಂತ ಅನ್ಕೊಂಡ, ಬಟ್ ಲೈವ್ ಅಲ್ಲಿ ನೋಡೋದಕ್ಕೂ ಆನ್ಲೈನ್ ತೀರಾ ಡಿಫರೆನ್ಸ್ ಇರುತ್ತೆ. ನಿಮ್ಗೆ ಆನ್ಲೈನ್ ಅಲ್ಲಿ 40,000 ಬ್ರ್ಯಾಂಡ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಸಿಗೋದು ಮೇನ್ಲಿ BS ವೆರಿಫೈಡ್ ಮತ್ತೆ ಪ್ಯೂರ್ ಕಾಟನ್ ಎಷ್ಟು ಸಿಗುತ್ತೆ. ಈಗ ನೀವು ತಗೊಂಡಿರೋದೆಲ್ಲ ಫುಲ್ ಕಾಟನ್. ವಿತೌಟ್ ಕಾಟನ್ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ, ನಮ್ಮಲ್ಲೂ ಕೊಡ್ತೀವಿ. ಬೇಕಾದ್ರೆ ಪಾಲಿಸ್ಟರ್ ಇರೋದು ಸಿಗುತ್ತೆ, ಕಾಟನ್ ಇರೋದು ಸಿಗುತ್ತೆ. ಬಟ್ ಪಾಲಿಸ್ಟರ್ ಇರೋದು ಕಡಿಮೆ ಪ್ರೈಸಿಂಗ್. ತ್ರಿವೇಣಿ ತೊಟ್ಲು ಒಂದು ಮಿಸ್ ಆಯ್ತು, ಬಟ್ ಆದ್ರೆ ಇಲ್ಲದು ಅಷ್ಟೊಂದು ಉಡ್ಡುದು ಇಷ್ಟ ಇಲ್ಲ ನನಗೆ. ಮಾದು ಹೇಳ್ತೀನಿ ಅಂದ್ರು ನೋಡೋದ. ನಮ್ದು ಇದ್ರ ಕಡೆಯಿಂದಾನೆ ಮಾಡಿಸ್ತಾರೆ ಕಣೆ, ಆದ್ರೆ ಕುಶನ್ದು ಅಷ್ಟು ಚೆನ್ನಾಗಿರಲ್ಲ. ಬಟ್ ಇಲ್ಲಿ ಬೆಡ್ ಎಲ್ಲ ಚೆನ್ನಾಗಿರ್ತದೆ. ಎಸ್. ಸೊ ಇದಿಷ್ಟು ಆಯಿತು, ಬಿಲ್ಲಿಂಗ್ ನಡೀತಿದೆ. ಏನು ತ್ರಿವೇಣಿ? ಯಾವಾಗ? ಚೆನ್ನಾಗೈತೆ. ಇದಕ್ಕೆ ಹೋಗಿದ್ದಾಗ, ಇದಕ್ಕೆ ಹೋಗಿದ್ದಾಗ. ಆದ್ರೂ ಈ ಹೆಣ್ಮಕ್ಳು ಒಳ್ಳೆ ಆಪ್ಷನ್ಸ್ ಚೆನ್ನಾಗಿರ್ತದಲ್ವಾ? ಇದು ನೋಡಿ ಪೂಜೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಪುಟಾಣಿ. ಆಮೇಲೆ ಇದೊಂದು ತಗೊಂಡಿದ್ದೀನಿ, ರೆಡಿವೇರ್ ಶೂ ನೋಡು. ಇದೊಂದು ತಗೊಂಡಿದ್ದೀನಿ. ಸಿರಿ ಮಿಂಚಿಸು ಹಾಕಿ ಬಾ ಹೋಗೋಣ. ಅಲ್ಲಿ ಇಲ್ಲೇ ಕಾಂತಿ ಸ್ವೀಟ್ ಐತೆ, ನೀತಿ ಕಳ್ಸಿದೀವಿ ಅಲ್ಲಿಗೆ, ತಗೋಬಾ ಅಂತ. ನೆನ್ನೆ ನಮ್ದು ಸೀಮಂತ ಫಂಕ್ಷನ್ ಅಲ್ಲಿ ಮೊನ್ನೆ ತಿನ್ನೋಕೆ ಆಗ್ಲಿಲ್ಲ ನಾವು, ಅಲ್ವಾ ತ್ರಿವೇಣಿ? ಅವ್ರು ಇನ್ನ ಬೇಕಾ ಅಂದ್ರು. ಅದ್ರಲ್ಲೂ ತ್ರಿವೇಣಿ ನಮ್ದು ಇದ್ರಲ್ಲಿ ಇದು ಚೆನ್ನಾಗಿತ್ತು, ಪನ್ನೀರ್ ಟಿಕ್ಕಾ ಸಕ್ಕತ್ತಾಗಿತ್ತು. ಅದು ಚೆನ್ನಾಗಿತ್ತು. ಆಮೇಲೆ ಅದೇ ಹೆಸರು ಕಾಳದ್ದು ಅದೇನದು ಕ್ಯಾನೋಪಿ, ಅದು ಚೆನ್ನಾಗಿತ್ತು. ಇಷ್ಟು ಶಾಪಿಂಗ್ ಆಯ್ತು ತ್ರಿವೇಣಿ ಅವರೇ. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಇನ್ನೇನಿಲ್ಲ, ತ್ರಿವೇಣಿ ಇಬ್ರು ಅಲ್ಲೇ ಕುತ್ಕೊಬಿಡುವ ನೋಡು. ಕುತ್ಕೊಂಡು ಹೋಗ್ಬೋದು ಪೂಜಾ. ಗ್ಯಾಪಲ್ಲಿ ಬಿಲ್ ಹಾಕಿ ಇಡಕ್ಕೆ ಹೇಳ್ಬಿಟ್ಟು ಬಂದವಳೆ. ಗಂಟೆ ವೇಟ್ ಮಾಡ್ಬೇಕಾಗಿತ್ತಲ್ಲಿ. ತಲೆ ಎಲ್ಲ ಹತ್ತು ನೀರು ಇಲ್ಲಿ ಎಳ್ಳೀರು ಕೊಟ್ಟು ಕಳ್ಸವ್ರೆ, ತಗೊಬಂದ್ ಮನೇಲಿ ಇಡ್ಲಿಲ್ಲ, ಇಲ್ಲೇ ಇಟ್ಟಾಡ್ಸ್ತಾ ಇದೀರಿ ಪಾಪ ಅವನ್ನ. ಅಣ್ಣ ಏನ್ ತಂದೆ? ತಡಿ, ಎಣ್ಣೆ ಇಟ್ಲಿಬ್ರೆ ಹೋಗವ್ರೆ, ಬಸ್ ಹೆಲ್ಪ್ ಗಿಲ್ಪ್ ಮಾಡುವ ಹೋಗಿ ಅನ್ಲಿಲ್ಲ. ಹುಡ್ಗಿ ಜೊತೆ ಮಾತಾಡ್ತಾ ಕೂತವನೆ ಫೋನಲ್ಲಿ. ಅಯ್ಯ ಆಗ್ರಪ್ಪ, ಖುಷಿ ಅಲ್ವೇ? ಓಡಾಡೋಕಿಲ್ವ ನಾವು ಮದ್ವೆಲಿ? ಮಾತಾಡು, ಯಾರು ಬೇಡ ಅಂದವ್ರು? ಏನ್ ತ್ರಿವೇಣಿ ಕಟ್ಟಾಡವೆ ನಾವು? ಹೊರ ನಮ್ಮ ಮಾತು ಕೇಳಿರಾ? ನಾವು ತೋರ್ಸೂರ್ನೆಲ್ಲ ಬರೀ ರಿಜೆಕ್ಟ್. ಹಂಗೆಲ್ಲ ಅನ್ಬಾರ್ದು, ಗೊತ್ತಾಗಲ್ವಾ ನಿನ್ಗೆ? ಅವ್ರು ನೋಡ್ಕೊಂಡವ್ರೆ ಪೂಜಾ, ಅದಕ್ಕೆ ಹೆಂಗ್ ಅಂತಾರೆ ತೋರಿಸೋದಿಲ್ಲ. ಏನೇನ್ ಇನ್ನೊಂದ್ಸಲ ಹೇಳು. ತ್ರಿವೇಣಿ ಇಂಡೈರೆಕ್ಟ್ ಆಗಿ ನಮ್ಮಿಬ್ರು ಹೇಳ್ತಾ ಇರೋದು. ಬಟ್ ಆದ್ರೂ ಬಿಡ, ಅವ್ರಿಷ್ಟ. ಅವ್ರಿಗಿಷ್ಟ ಆಗುವಂತ ಹುಡುಗಿ ಅದು ಎಲ್ಲಿದ್ದಾಳೋ ಬೇಗ ಸಿಗಪ್ಪ ಪುಟಿ. ಪುಟ್ಟಿ ಹ್ಞೂ ಅಪ್ಪು, ಇನ್ನೇನು ಪುಟ್ಟ ಹಂಗಾರೆ ನಿಂಗೆ ಪುಟ್ಟ ಸಿಕ್ಕನೆ. ಪುಟ್ಟಿ ಅಂತಾನೆ ತಾನೇ ಅನ್ಬೇಕು ತ್ರಿವೇಣಿ. ಏ ಬೇರೆ ತರ ತಂದವನೆ ತ್ರಿವೇಣಿ. ನಾನು ಸ್ವೀಟ್ ತಿನ್ನೋದೇ ಒಳಗ ಐತಿ ತಿನ್ನೋ. ನನ್ಗೋಸ್ಕರ ನಮ್ ತ್ರಿವೇಣಿ ಗಿಫ್ಟು, ಆದ್ರೆ ನನ್ಗೆ ಶಾಕು. ಇಷ್ಟೋ ತನಕ ಜೊತೆಲೇ ಇದ್ದೀವಿ, ಬಟ್ ನಾನು ಒಂದ್ ಕಡೆ ಕೂರ್ಸಿದ್ಲು, ಕುತ್ಕೋ ಬರ್ತೀನಿ, ಬಿಲ್ ಹಾಕ್ಸ್ಬಿಟ್ಟು ಬರ್ತೀನಿ ಅಂತ. ಏನ್ ಗ್ಯಾಪ್ ಅಲ್ಲಿ ಆ ಬಿಲ್ ಹಾಕ್ಸತ್ತವ ನೀನೇ ಇದ್ದೆ, ಗೋಲ್ಡ್ ಹತ್ರ ನೀನೇ ಇದ್ದೆ, ಬಿಲ್ ಹತ್ರ ಹೋಗಿದೆ. ಬಿಲ್ಲಲ್ಲಿ ಏನ್ ತಗೊಳಕಾದದ್ದು? ಮತ್ತೆ ಹೆಂಗ್ ತಗೊಂಡೆ? ಅಲ್ಲೇ ನೀನ್ ಇದ್ದಂಗೆ ತಗೊಂಡಿದೀನಿ, ನೀನ್ ಅಬ್ಸರ್ವ್ ಮಾಡ್ಲಿಲ್ಲ ಅಷ್ಟೇ. ಒಂದ್ ಪಾಪುದ್ ಇದ್ ತಗೊಂಡಲ್ಲ? ಏನ ಅದ್ ನನ್ ಮಕ್ಳಿಗೆ ತೋರ್ಸ್ಲಿಲ್ವೇ? ತಗೊಂಡ? ಹ್ಞೂ ಸಿರಿ ಇಲ್ಲೇ ಐತೆ. ಏನೋ ಸಿವಿಲರೇನೆ, ಏನೋ ಒಂದು ನಿನ್ ಖುಷಿ. ನನ್ ಕೈಲಾಗಿದ್ದು, ಆದ್ರೆ ನಿನ್ ಕೈಲಿ ಆಗಿದ್ದು ಅಲ್ಲ, ಶಾಕು. ಅಲ್ಲೇ ಇದ್ರು ಹಿಂಗೆ ಇಷ್ಟೊಂದು ದಡ್ಡಿಯಾಗಿ ಬಂದಿದ್ರಿ ಬೇಡಿ ನಾನು.
ಹೇಳಿಲ್ಲ ಪೂಜಾ. ಫಾರ್ ದ ಫಸ್ಟ್ ಟೈಮ್ ಹಿಂಗೆ ಅಮರ್ಸ್ತಿರೋದು ನನ್ನ. ವಾಕೆ ಬರ್ದೆ ಹೋಯ್ತೋಳೆ ಗೈಸ್. ನೋಡು ಹೆಂಗೆ ಬರ್ತೀನಿ ಟೈಮ್ ಆಗ್ಬಿಟ್ಟಿದೆ. ಬಾಯ್ ಬಾಯ್. ಯಾರನ್ನ ಕರಿತಾ ಇದೀವಿ? ನಿನ್ಗೆ ಬಾಯ್ ಬಾಯ್ ಅಂದಿದ್ದು ನಾನು. ಬಾಬಾ ಅಂದಂಗ ಹೇಳು ಇವಾಗ. ಹೇಳು ಇದೇ ತಲೆ ಇಬ್ರು ಹಿಂಗ್ ಸುತ್ತಾ ಇದೀರಿ ನಾನು ಹಿಂದೆ. ಅಲ್ಲಿ 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 ಯಾಕೆ ಗೈಸ್? ನೆನ್ನೆ ಬಂದ್ಬಿಟ್ಟು ಸೀಮಂತಕ್ಕೆ ನನ್ನ ಮಾತೇ ಆಡಿಸ್ಲಿಲ್ಲ ಇಬ್ರು. ಒಂದು ಫೋಟೋ ತಗ್ಸ್ಕೊಳ್ಳಿಲ್ಲ, ಓಡ್ತವ್ರೆ. ಇವಾಗ 12 ರೊಟ್ಟಿ ಇಷ್ಟ ತನಕ ಏನೋ ಡೈಲಾಗ್ ಹೊಡಿತಿಲ್ಲ. ಹೇಳ ಅಲ್ಲಿ ಕರೆಕ್ಟಾಗ ಇಲ್ಲಿ ಸ್ಕೂಲ್ ಮಕ್ಳಂಗೆ 8 ಗಂಟೆ ಆಗದೆ ತಡ ಹಾಕೊಂಡು ನಿಂತ್ಕೊಬಿಡ್ತಾಳೆ ಬ್ಯಾಗ್ನ. ಸರಿ ಈಗ ಹೇಳದೇನೋ ಹೇಳ್ದಲ್ಲ. ಇಲ್ಲಿ ಇರ್ತೀಯ ಅಕ್ಕ ನೀನು. ಫೋಟೋ ಅಲ್ಲ, ಫೋಟೋ ಅಂತ ಹೇಳ್ತಾ ಇಲ್ಲ ನಾನು. ಅಟ್ಲೀಸ್ಟ್ ಬಂದು ಮಾತಾಡ್ಸುದ್ರ ಅಕ್ಕ. ನಾವು ಮಾತಾಡ್ಸಕ್ ಬರೋಕೆ ಅಷ್ಟು, ಆಮೇಲೆ ಇಲ್ಲಿ ಬನ್ನಿ ಬನ್ನಿ ಅಂತಾರೆ, ಅಲ್ಲಿ ಹೋಗಿ ಹೋಗಿ ಅಂತ ಏನ್ ಮಾಡೋದು? 3 ಅವರ್ ವೆಯ್ಟ್ ಮಾಡವ್ರೆ. ಕ್ರೌಡ್ ಇತ್ತು ಸಿಕ್ಕಾಪಟ್ಟೆ ಅನಿಸ್ತದಲ್ವಾ ನೀವು ಬಂದಾಗ. ಹೋಲಿ ಬಿಡಿ, ಪಾಪ ಅಂತ ಚಿಕ್ಕ ಐಕ್ಲು ಅಂತ ಸುಬಿ. ಓಯ್ ಇವಳು ಯಾಕೆ ಹಿಂಗಾಗ್ಬಿಟ್ಟವಳಲ್ಲ? ಮಾತಾಡ್ಸಲ್ಲ ನನ್ನ. ಹಾ, ಯಾರ ಮನೆಗೆ ಬಂದೆ? ಬಿಡೋದಿಲ್ಲ. ಬಿಡ್ಬೇಡ ಕಂಡ್ರೆ ಅವಳನ್ನ. ಯಾರ ಮನೆಗೆ ಬಂದೆ? ಯಾರ ಮನೆಗೆ ಬಂದೆ? ಪೂಜತೆ ನೋಡ್ದಾ? ಹಾ, ಏನು ಸರ್ಪ್ರೈಸ್ ವಿಸಿಟು? ಹಲೋ ಬೇಬಿ, ವಾಟ್ ಆರ್ ಯು ಡೂಯಿಂಗ್ ಬೇಬಿ? ಗೈಸ್ ನೋಡಿ, ಇಲ್ಲೊಂದು ಅದೇ ಹಾ ಕೋಣ ಇದೇನೆ. ಅವ್ನಿಗೆ ಇಲ್ದರೆ ಬುದ್ಧಿ ಎಲ್ಲ ಕಲ್ಸದ್. ಬಾಯ್ಲಿ ನಾವು ಶೂಟ್ಗೆ ಅಂತ ಕಟ್ಸಿದ್ವಿ ಜೋಕಲ್ಲಿ ಗೈಸ್. ನಮ್ದು ಶೂಟ್ ಮಾಡಿಸಿದ್ವಿ, ನಂದು ಮಾಧುದು ಜೋಕಾಲಿ ಶೂಟು. ಇದು ನಮ್ಮ ವಿನಿ ಅವ್ರು ಸಾಧನೆ ಮಾಡಿ ಕಟ್ಟಿರೋ ಅಂಥದ್ದು. ನೆಕ್ಸ್ಟ್ ಅದು ಇಲ್ದಿರೋದೆಲ್ಲ ಹಾಳು ಮಾಡ್ತಾ ಇದ್ದಿಲ್ಲ ಒಪ್ಪುನ ನೀನು. ಇದೆಲ್ಲ ಫೋನ್ ಕೊಟ್ಟು ಪಪ್ಪಂಗೆ ಹೇಳ. ಏನ್ ಕ್ರಿಕೆಟ್ ನೋಡ್ತಾ ಇರೋದು ಬೇರೆ ಏನು ಅಲ್ಲ ಕಣ. ಫೋನ್ ನೋಡಂಗಿಲ್ಲ, ಟಿವಿ ನೋಡಂಗಿಲ್ಲ ಅಂತ ವಾರ್ ಮಾಡಿರೋದು. ಕ್ರಿಕೆಟ್ ಅದು ಯಾವಾಗ ಅಪರೂಪಕ್ಕೆ ಕೊಹ್ಲಿ ಆಡ್ತಾನೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮನೆಯಲ್ಲಿ ಗೈಸ್ ಏನ್ ಜಾಗನೇ ಇಲ್ಲ. ಇಲ್ಲಿ ಫುಲ್ಲು ತುಂಬೋಗೈತೆ ಎಲ್ಲ ಗೋಡನ್ ಸ್ಟಾಕು. ಬಟ್ ಈ ಕೆಳಗಡೆ ಅಂತೂ ಮಾಡೋಕ್ಕಾಗಲ್ಲ ಪಾಪ, ಕಂಜೆಸ್ಟೆಡ್ ಇಲ್ಲಿ. ಆದ್ರೂ ಅಕ್ಕ ಅವರು ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ಇವತ್ತು ಬಿರಿಯಾನಿ ಆ್ಯಂಡ್ ಕಬಾಬ್ ಮಾಡಿದ್ದಾರೆ ವರಮಹಾಲಕ್ಷ್ಮಿ ಅಕ್ಕ. ವರಲಕ್ಷ್ಮಿ ಅಲ್ಲ, ವರಮಹಾಲಕ್ಷ್ಮಿ ಅಕ್ಕ ಮಾಡೋ ಬಿರಿಯಾನಿ ನಮಗೆ ಲವ್ ಆ್ಯಂಡ್ ಕಬಾಬ್. 1 ಮಂತ್ ಮಾಡೇ ಇರ್ಲಿಲ್ಲ ಅಕ್ಕ ನಮ್ಮ ಮನೇಲಿ. ಆಮೇಲೆನೆ ಅವತ್ತು ಮೊನ್ನೆ ಮಾಡಿದ್ರು, ಬಟ್ ಅವತ್ತು ನಾನು ವಿಡಿಯೋನು ಮಾಡೋಕ್ಕಾಗಲಿಲ್ಲ ಗೈಸ್. ನಮ್ಮ ಅತ್ತೆ ಮತ್ತೆ ನಮ್ಮ ದೊಡ್ಡಮ್ಮ ಹೊರಡ್ತಿದ್ರು ಅಂತ ಹೇಳಿ, ಮಾಧವರಮ್ಮ ಅತ್ತೆ ಮೆನ್ಸ್ ಎಲ್ಲ ಹೋಗ್ತಿದ್ರು ಅಂತ ಮಾಡಿದ್ರು. ಬಟ್ ನಂಗೇನು ಅಷ್ಟೊಂದು ಒಂಥರ ಯಾಕೆ ಇಂಟ್ರೆಸ್ಟ್ ಇಲ್ಲ ಕಣಕ್ಕ ನಂಗೆ ನಾನ್ ವೆಜ್. ಹೌದಾ? ಅಷ್ಟೊಂದು ಇವಾಗ್ಲೂ ಅಷ್ಟೇನೆ. ಕಬಾಬ್ ನೀನ್ ಮಾಡೋದು ಇಷ್ಟ ಅಂತ ಅಷ್ಟೇ ಬಂದಿದ್ದು. ಏನ್ ಗೊತ್ತಾ ತ್ರಿವೇಣಿ, ಮೊನ್ನೆ ಇವಾಗ ಇದಕ್ಕೋಗಿದ್ವಲ್ಲ MSಗಳ್ದೇನೋ ಸ್ಕೀಮ್ದು ಮತ್ತೆ ಅವಳೇನೋ ತಗೊಳಕ್ಕೆ ಅಂತ. ಅಲ್ಲಿ ಹೋದಾಗ ನಾನು ಅಲ್ಲೇ ಇದ್ದೀನಿ ಯಾಕ ನಂಗೆ ಗೊತ್ತೇ ಇಲ್ಲ. ಏನೋ ಒಂದು ಗಿಫ್ಟ್ ಕೊಟ್ಟವಳೆ. ಓಪನ್ ಮಾಡೋದ ಇರು ಊಟ ಮಾಡ್ಕೊಂಡು. ನಮ್ಮ ತ್ರಿವೇಣಿ ಅವ್ರು ಕೊಟ್ಟಿರೋ ಗಿಫ್ಟ್ನ ನಮ್ಮ ಚಂದು ಅವರು ಓಪನ್ ಮಾಡ್ತಿದ್ದಾರೆ ಗೈಸ್ ಇವಾಗ. ಸಿರಿಗಳೇನೋ ತಗೋತಾ ಇದ್ಲು ಕಣೋ, ಡೌಟು ನನ್ಗೆ ಅದೇ ಇರ್ಬೋದೇನೋ ಅಂತ. ಅದು ಕೈಗೇನೋ ಹಾಕೋತಾರಲ್ಲ ಪಾಪುದು. ಮೈ ಗೆಸ್ ಏನ್ ಅನ್ಸುತ್ತೆ ಆಗುತ್ತೆ ಅಂತ ನೋಡೋದ ಇರು. ನಿನ್ಗೇನ್ ಅನ್ಸುತ್ತೆ? ಹಿಂಗೆ ಇಲ್ಲೊಂದು ಚಿಕ್ಕ ಮಗು ಆಡ್ತಾ ಇದೆ ಗೈಸ್ ನೋಡಿ. ಚಿಕ್ಕ ಪಾಪು ಇಲ್ಲಿ ಗ್ಯಾಪಲ್ಲಿ ಓಪನ್ ಮಾಡ್ಬಿಡ್ತಾನ ಅಣ್ಣ. ಪಕ್ಕ ನೋ ಏ ವಾವ್, ಆಲ್ರೆಡಿ ನೆನ್ನೆ ಇವ್ರು ತಾಸರ್ ಅವ್ರು ಕೊಟ್ಟಿರೋದು ಅದೇ ತರ ಚಂದು. ಸೂಪರ್ ಆಗೈತೆ ಅಕ್ಕ. ಇವಾಗ ಪಾಪು ಆದ ತಕ್ಷಣನೇ ಹಾಕ್ಬೋದು. ಇದು ನಂಗೈತೆ
ಪಿಂಕಿ ಅವಳು ಗೆಸ್ ನೋಡು ಚಂದು, ಪಿಂಕಿ ತಗೊಂಡವಳೆ. ಯಾಕೆ ಹೇಳು? ಹಾ ನೈಸ್, ಚೆನ್ನಾಗೈತೆ ಕಣೆ ತ್ರಿವೇಣಿ. ಇಷ್ಟ ಆಯ್ತು ಡಿಸೈನ್. ಎಸ್. ಜ್ಯೂಸ್ ತೋರಿಸಿ. ನಿಮ್ಮ ಜ್ಯೂಸ್. ಸೊ ಇದು ಅದು ಬ್ಯಾಂಗಲ್ ಥರ ಐತೆ, ಬಟ್ ಇದು ಒಂಥರ ಇದಾಗೈತೆ, ಫ್ಲೆಕ್ಸಿಬಲ್ ಆಗೈತೆ. ಲೈಕ್ ಆದರೆ ತುಂಬ ಏನೋ ಇದು ಅನಿಸ್ತಾ ಇಲ್ಲ, ನೀಟಾಗಿ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಬೋದು, ಹಾಳಾಗ್ಬಿಡುತ್ತೆ ಅಂತ ಏನಿಲ್ಲ. ಚೆನ್ನಾಗೈತಲ್ಲ. ನನ್ನ ಜ್ಯೂಸು ಕೊಡು. ಇಟ್ಕೊಳ್ಳಿ ಇಲ್ಲಿ ನಿಮಿಷ. ಯಾಕೆ ಹಾಕೋಬಿಟ್ಟ ಹೆಂಗೆ ಜ್ಯೂಸ್ನ? ಚಿಯರ್ಸ್, ಜ್ಯೂಸ್ನು ಚಿಯರ್ಸ್. ಹಲೋ ಪತಿ ದೇವ್ರೆ. ಗೈಸ್ ಇವಾಗ ನಮ್ಮ ಯಜಮಾನ್ರಿಗೆ ಒಂದು ಏನದು ಚಂದು ಟಾಸ್ಕ್ ಅಂತೆ. ವಾವ್, ಅವರೇ ಹೇಳ್ತವ್ರೆ. ಸೊ ಅವ್ರಿಗೂ ನನಗೂ ಇವಾಗ ಒಂದು ಚಾಲೆಂಜ್ ನಡೀತೈತೆ. ಏನಂದರೆ ಹೆಣ್ಪಾಪು ಆದರೆ ನಾನು ಹೇಳ್ದಂಗೆ ಅವ್ರು ಕೇಳಬೇಕು. ಮೀನ್ಸ್ ಅಂದರೆ ನಾನು ಏನು ಕೇಳಿಸ್ತೀನಿ ಅದೆಲ್ಲ ಕೊಡಿಸ್ಬೇಕು. ಮತ್ತು ಈ ಟ್ರಿಪ್ ಇರ್ಬೋದು ಅಂಥ ವಿಷಯ ಹೇಳ್ದಂಗೆ ಕೇಳ್ಕೊಂಡಿರೋ ಅಂತ ಅಲ್ಲ. ಗಂಡು ಪಾಪು ಆದರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ. ಏನ್ರಿ ಅದು? ಹಾಂ, ಅವ್ರು ಏನು ಕೇಳ್ತಾರೆ ಅದನ್ನು ನಾನು ಕೊಡಿಸ್ಬೇಕು. ಏನು ಹೇಳ್ತೀರಾ? ಹೌದು ಅಂದ್ರಲ್ಲ, ಸಾಕ್ಷಿಗೆ ನೀವೇ ಇರೋದು. ಹೆಣ್ಮಗು ಆದರೆ ನಾನು ಹೇಳ್ದಂಗೆ ಕೇಳಬೇಕು. ಅವರು ನಾನು ಹೇಳ್ದಂಗೆ ಕೇಳಬೇಕು. ನಾನು ಏನೇನು ಕೇಳ್ತೀನಿ ಅದೆಲ್ಲ ಕೊಡಿಸ್ಬೇಕು. ಓಕೆ ನಮ್ಮದು. ಓಕೆ ಡೀಲ್. ಹಾಂ, ಏನು ಕೊಡಿಸ್ತೀರಾ ಅಂತ ಹೇಳ್ಬೇಕು ನೀವು. ಇವಾಗ ಹೇಳ್ಬೇಕು. ಸರ್ಪ್ರೈಸ್ ನೆಕ್ಸ್ಟು ಕೇಳಿದ್ಮೇಲೆ ಏನು? ಈಗ ಅವ್ರಿಗೂ ಗೊತ್ತಿರ್ಬೇಕಲ್ವ ಏನು ಕೊಡಿಸ್ತಾರೆ ಅಂತ. ಏನು ಕೊಡಿಸ್ತೀರಾ? ನನ್ಗೇನು ಇಷ್ಟ ಆಯ್ತದೆ ಅಂತಲ್ಲ, ನೀವು ಪರ್ಟಿಕ್ಯುಲರಾಗಿ ಇದೆ ಅಂತ ಮೆನ್ಷನ್ ಮಾಡಬೇಕು. ನಂಗೆ ಗೊತ್ತಿಲ್ಲ. ಹಂಗಾರೆ ನೀವು ಕಳ್ರು ಅಂತ. ಆಮೇಲೆ ಬಚಾವಾಗೋದ್ರೆ ಏನು ಕೇಳ್ತೀಯ ಅದೆಲ್ಲ. ಒಂದು ಡೈಮಂಡ್ ನೆಕ್ಲೆಸ್ ಕೊಡಿಸ್ಬೇಕು. ಹಾಂ, ಇದೇ ಮಾತಾ? ಸರಿ. ನೀವೇ ಎಲ್ಲರೂ ಸಾಕ್ಷಿ ಗೈಸ್. ಏನಕ್ಕ? ನೀನು ಚಂದು ಈ ಕಡೆ, ನೀನು ಈ ಕಡೆ ಅಕ್ಕ ಕೊಡಿಸ್ತೇನೆ. ಆದ್ರೆ ನನ್ಗೆ ಅಷ್ಟೆಲ್ಲ ಕೆಪಾಸಿಟಿ ಇಲ್ಲ. ನಾನೇನಾದ್ರೂ ನನ್ಗೇನಾಯ್ತದ ಅದನ್ನ ಕೊಡಿಸ್ತೀನಿ. ಅವ್ರು ಕೇಳಲ್ರು. ಆಯ್ತು ಕೇಳ್ರಿ ಮದು. ಅವಳು ಕೊಡಿಸ್ತಾರ ಪರವಾಗಿಲ್ಲ, ಹೆಣ್ಪಾಪು ಆಗ್ಲಿ. ಅಪ್ಪು ಪಪ್ಪುಗೂ ನನ್ಗೂ ಒಂದು ಟಾಸ್ಕ್ ಇವಾಗ. ಏನ್ ಗೊತ್ತಾ? ಬಾಯ್ಲಿ ನಿನ್ಗೆ ತಂಗಿ ಪಾಪು ಬಂದ್ರೆ ಅಲ್ಲೇ ನಿಂಚು. ನಿಂಗೆ ತಂಗಿ ಪಾಪು ಬಂದ್ರೆ ನಂಗೆ ಪಪ್ಪ ಡೈಮಂಡ್ ನೆಕ್ಲೆಸ್ ಕೊಡಿಸ್ತದಂತೆ. ತಮ್ಮ ಪಾಪು ಬಂದ್ರೆ ನಾನೇನಾದ್ರೂ ಪಪ್ಪಂಗೆ ಕೊಡಿಸ್ಬೇಕು. ನೀನೇ ಸಾಕ್ಷಿ. ಓಕೆನಾ? ಡೀಲ್. ಓಕೆ ಮಧು, ಇಷ್ಟು ದಿನ ಅಂತ ಇರುತ್ತೆ ಆಯ್ತಾ? ಪಾಪುಗೊಂದು ವರ್ಷದ ಒಳಗಡೆ